ಪ್ರಾಚೀನ ಕಾಲದಲ್ಲಿ ತಿರುಮಲ ಪರ್ವತವು ದೈವಿಕ ಶಕ್ತಿಯ ಕೇಂದ್ರವಾಗಿ ಮಿನುಗುತ್ತಿತ್ತು. ಹಸಿರು ಕಾನನಗಳು, ಮೋಡಗಳಿಂದ ಆವರಿತ ಪರ್ವತ ಶಿಖರ ಹಾಗೂ ಪ್ರತ್ಯಕ್ಷವಾಗಿ ಹರಿಯುವ ಶಾಂತಿ ಎಲ್ಲವೂ ಈ ಪವಿತ್ರ ಸ್ಥಳವನ್ನು ದಿವ್ಯಮಯವಾಗಿಸಿತ್ತು. ಜನರು ಈ ಪರ್ವತವನ್ನು ಶೇಷಾದ್ರಿ ಎಂದು ಕರೆಯುತ್ತಿದ್ದರು. ಭೂಮಿಗೆ ವಿಷ್ಣುವಿನ ಆಗಮನ. ಲಕ್ಷ್ಮೀದೇವಿ ಪೃಥ್ವಿಗೆ ತಿರುಗಿ ಹೋದ ಬಳಿಕ ವಿಷ್ಣುದೇವರು ಶ್ರೀನಿವಾಸನ ರೂಪದಲ್ಲಿ ಭೂಮಿಗೆ ಆಗಮಿಸುತ್ತಾರೆ. ಅವರು ತಿರುಮಲ ಪರ್ವತದ ಮೇಲೆಯೇ ನೆಲೆಸಿ ತಪಸ್ಸು ಮಾಡುತ್ತಿದ್ದರು. ಅವರ ಧ್ಯಾನದಿಂದ ಪರ್ವತದ ಸುತ್ತಮುತ್ತ ಪ್ರಕೃತಿ ಜೀವಂತವಾಗಿ ಮೂಡಿಬರುತ್ತಿತ್ತು. ಅರಣ್ಯದಲ್ಲಿ ನೀಲಾದೇವಿ ಎಂಬ ರಾಜಕುಮಾರಿ ವಾಸಿಸುತ್ತಿದ್ದರು. ದಿನವೂ ಅವರು ಹೂಗಳನ್ನು ಸಂಗ್ರಹಿಸಿ ಶ್ರೀನಿವಾಸನಿಗೆ ಅರ್ಪಿಸುತ್ತಿದ್ದರು. ಅವರ ಹೃದಯದಲ್ಲಿ ಒಂದು ಹಸಿರು ಪ್ರೀತಿ ದೇವರ ಮೇಲೆ. ಕೊನೆಗೂ ಶ್ರೀನಿವಾಸನು ಅವರ ಭಕ್ತಿಗೆ ತಟ್ಟಾಗಿ ಆ ದಿವ್ಯ ಪ್ರೀತಿಯನ್ನು ಸ್ವೀಕರಿಸುತ್ತಾರೆ. ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನೀಲಾದೇವಿ ಮತ್ತು ಶ್ರೀನಿವಾಸನ ದಿವ್ಯ ವಿವಾಹಕ್ಕೆ ಕುಬೇರ ದೇವರು ತನ್ನ ಐಶ್ವರ್ಯದ ಬಾಗಿಲು ತೆಗೆಯುತ್ತಾರೆ. ಅವರು ವಿವಾಹದ ವೆಚ್ಚವನ್ನು ಭರಿಸಲು ದೇವರಿಗೆ ಚಿನ್ನದ ಸಾಲ ನೀಡುತ್ತಾರೆ. ಅಂದಿನಿಂದ ತಿರುಪತಿ ದೇವಾಲಯದಲ್ಲಿ ಹೊಂಡಿ ಇಡಲಾಗುತ್ತದೆ. ಅದು ಕುಬೇರನ ಸಾಲ ತೀರಿಸಲು ಭಕ್ತರು ಅರ್ಪಿಸುವ ಕಾಣಿಕೆ. ನಿತ್ಯ ನಿರ್ಮಲ ಭಕ್ತರ ಕಾಣಿಕೆಗಳ ಪ್ರಾರಂಭ. ಅನೇಕ ಶತಮಾನಗಳಿಂದ ಲಕ್ಷಾಂತರ ಭಕ್ತರು ತಿರುಪತಿ ಹಾದಿ ಹತ್ತುತ್ತಾ ತಮ್ಮ ಸಂಕಲ್ಪಗಳನ್ನು ದೇವರ ಮುಂದೆ ಇಡುತ್ತಾರೆ. ಅವರ ಕಣ್ಣುಗಳಲ್ಲಿ ಭಕ್ತಿ, ಕಂಠದಲ್ಲಿ ಗೋವಿಂದ ಗೋವಿಂದ ಎಂಬ ಕೂಗು ಹಾಗೂ ಹೃದಯದಲ್ಲಿ ನಂಬಿಕೆ. ಶ್ರೀ ವೆಂಕಟೇಶ್ವರನ ದರ್ಶನ. ಕೊನೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ದಿವ್ಯ ದರ್ಶನ. ಕತ್ತಲೆ ಒಳಗೆ ದೀಪಗಳ ಹದವಾದ ಬೆಳಕು, ಆ ಭಾರಿ ಮೂರ್ತಿಯ ಸುತ್ತ ಹರಿಯುವ ದಿವ್ಯ ಜ್ಯೋತಿ ಹಾಗೂ ಭಕ್ತರ ಕಣ್ಣೀರಿನ ಪ್ರಾರ್ಥನೆ, ಇದು ಈ ಲೋಕದಲ್ಲಿ ಶಾಂತಿ ಮತ್ತು ಭಕ್ತಿಯ ಪರಮಾವಧಿ. ನಿಜಕ್ಕೂ ತಮಗೆ ಈ ವಿಡಿಯೋ ಇಷ್ಟಾಗಿದ್ದು ನಿಮ್ಮೆಲ್ಲರ ಮನಸ್ಸು ಗೆದ್ದಿದ್ದರೆ ಈ ಕೂಡಲೇ ಈ ನನ್ನ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.